ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್. ಓಯ್ ನಮಸ್ಕಾರ, ಎಲ್ಲ ಹೆಂಗಿದ್ರಿ? ಹುಷಾರಿದ್ರೆ ಮಾರ್ರೆ. ಹೌದೇ, ಇವತ್ತು ನಾವು ಬ್ರಹ್ಮವಾರದಾಗ ಇತ್ತು ಮಾರ್ರೆ. ಇವತ್ತು ಬ್ರಹ್ಮವಾರ ಹಲಸಿನ ಮೇಳ ಮತ್ತು ಹಣ್ಣುಗಳ ಪ್ರದರ್ಶನ ಇತ್ತು ಮಾರ್ರೆ. ಅದಕ್ಕೆ ಕಾಂಬಕ್ಕೆ ಬಂದಿತ್ತು ಬ್ರಹ್ಮವಾರಕ್ಕೆ. ಬ್ರಹ್ಮವಾರ ಎಸ್ ಎಮ್ ಎಸ್ ಸಮುದಾಯ ಭವನದಲ್ಲಿ ಮಾರ್ರೆ. ಇವತ್ತು ಮೇ 31 ಮತ್ತು ಜೂನ್ 1, ಜೂನ್ 2 ಒಟ್ಟಿಗೆ 3 ದಿನ ಇತ್ತು ಮಾರ್ರೆ. ಎಲ್ಲ ಬನ್ನಿ ಒಂದ್ಗಳಿಗೆ ಕಣ್ಕೊಂಬಿಲ್ಲ ಗಗ. ಮತ್ತೊಂದು ವಿಷಯ, ಈ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಮಾರ್ರೆ. ಸ್ಕಿಪ್ ಮಾಡಿ ಕಂಡ್ರೆ ಲಾಸ್ಟ್ ಅವ್ರಿಗೆ ಗೊತ್ತಿಲ್ಲಕ್ಕ. ಅದಕ್ಕೆ ಫುಲ್ ಕಾಣಿ ಎಲ್ಲ ವೀಡಿಯೋ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಕ್ಕ. ಬನ್ನಿ ಹಂಗಾರೆ ಒಳಗೆ ಹೋಪಲ್ಲ. ಎಂತೆಲ್ಲ ಬಂದಿತ್ತು, ಯಾವ್ಯಾವ ಐಟಮ್ ಬಂದಿತ್ತು, ಯಾವ್ಯಾವ ಜಾತಿ ಹಣ್ಣು ಬಂದಿತ್ತು, ಯಾವ್ಯಾವ ಗಿಡ ಇತ್ತು, ಏನೆಲ್ಲ ತಿಂಡಿ ಇತ್ತು, ಎಲ್ಲ ಕಣ್ಕೋಪ್ಪ ಆಗ. ಬನ್ನಿ ಬನ್ನಿ ಒಳಗೆ ಹೋಪ ಹಂಗಾರೆ. ಬನ್ನಿ ಬನ್ನಿ. ಇಲ್ಗಾಣಿ ಯಾವ ಜಾತಿ ಹಲಸಿನ ಗಿಡ ಬೇಕಾಗಿತ್ತು ಮಾರೆ. ಎಲ್ಲ ಜಾತಿ ಇತ್ತು. 1 ವರ್ಷಕ್ಕೆ ಫಲ ಬಿಡು, 3 ವರ್ಷಕ್ಕೆ ಫಲ ಬಿಡೋದು ಎಲ್ಲ ಇತ್ತು ಕಾಣಿ. ಎಲ್ಲ ಜಾತಿ ಹಲಸಿನ ಗಿಡ ಇತ್ತು. ದಾರಿಗೆ ಅಡ್ಡವಿದೆ. A20 2903 ದಯವಿಟ್ಟು ಆ ಗಾಡಿಯನ್ನು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹಲಸಿನ ಹಣ್ಣು ತುಂಬ ರಾಶಿ ಬಂದಿತ್ತು ಮಾರ್ರೆ. ಯಾವ ಜಾತಿ ಹಲಸಿನ ಹಣ್ಣೆಲ್ಲ ಇತ್ತು ಮಾರ್ರೆ. ಬೇರೆ ಬೇರೆ ಕಲರ್ ಎಲ್ಲ ಇತ್ತಪ್ಪ. ತುಂಬ ಹಲಸಿನ ಹಣ್ಣು ಬಂದಿತ್ತು ಮಾರ್ರೆ ಕಾಣಿ. ಎಲ್ಲ ತಗೊತಿದ್ರೆ ತುಂಬ ಜನ ತುಂಬ ಇದ್ರು ಮಾರ್ರೆ. ಬಗೆ ಬಗೆ ಮೈನಣ್ಣೆಲ್ಲ ಇತ್ತು ಮಾರ. ತುಂಬ ಮೈನಣ್ಣು ಬಂದಿತ್ತೆ. ಎಲ್ಲ ಜಾತಿ ಇತ್ತಪ್ಪ. ಸಕ್ಕರೆ ಗುಡ್ಡ ಅಂಬ್ರು, ಮತ್ತು ಎಂಥ ತೋತಾಪುರಿ ಅಂಬ್ರು, ಮಲ್ಗೋಬ ಅಂಬ್ರು, ಯಾವ್ಯಾವ ಜಾತಿ ಎಲ್ಲ ಇತ್ತು ಕಾಣಿ. ಎಲ್ಲ ಜಾತಿ ಮೈನಣ್ಣು ಇತ್ತು. ತುಂಬ ಜನ ತಗೊಂತಿದ್ರಪ್ಪ. ಎಲ್ಲ ಬಾದಾಮಿ, ಎಲ್ಲ ಜಾತಿ ಮೈನಣ್ಣು ಇತ್ತು. ಮಲ್ಲಿಕ ಅಂಬ್ರು, ಕಾಲಪಾಡ ಅಂಬ್ರು, ತಶೇರಿ ಅಂಬ್ರು, ಎಲ್ಲ ಜಾತಿ ಇತ್ತೆ ಮೈನಣ್ಣು. ಕಾಣಿ ಇದೆಲ್ಲ ಹಲಸಿನ ಹಣ್ಣು ಮಾಡೋ ತಿಂಡಿ. ಮುಳ್ಕ ಅಂಬ್ರು,
ಹಲಸಿನ ಹಣ್ಣು ಪೋಡಿ ಎಲ್ಲ ಇತ್ತೆ. ಕುಂದಾಪುರ ಸ್ಟೈಲ್ ಹಲಸಿನ ಹಣ್ಣು ಪೋಡಿ ಎಲ್ಲ ಜಾತಿ ತಿಂಡಿ ಎಲ್ಲ ಬಂದಿತ್ತು ಮಾರ್ರೆ. ಕಾಣಿ ಎಲ್ಲ ಜಾತಿ ತಿಂಡಿ ಇತ್ತು ಕಾಣಿ, ಎಲ್ಲ ತಗೊತಿದ್ರಿ. ತುಂಬ ಬಂದಿತ್ತು. ನೀವು ಬನ್ನಿ ಒಂದ್ಗಳಿಗೆ ಬ್ರಹ್ಮಾವರ ಕುಂದಾಪುರ ಉಡುಪಿ ಸೈಡಿನಾರೆಲ್ಲ ಬನ್ನಿ. ಇನ್ನು 2 ದಿವಸ ಇತ್ತಲ್ಲ ಹೆಂಗಿದ್ರು ಬಂದು ಕಣ್ಕೊಂಡು ಹೋಗಿ ಎಲ್ಲ. ಡೈನಿಂಗ್ ಟೇಬಲ್, ಫ್ಲೋರ್, ಕಿಚನ್. ಸೊ ಮ್ಯಾಜಿಕಲಿ ಎಲ್ಲ ಲಿಕ್ವಿಡ್ಗಳನ್ನ ಅಬ್ಸರ್ವ್ ಮಾಡಿ ಡ್ರೈ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡುತ್ತೆ. ಎಲ್ಲ ಲಿಕ್ವಿಡ್ ಒಳಗಡೆ ಇದೆ. ಈಗ ಓಯ್ ಕಾಣಿ ಇದು ಮ್ಯಾಜಿಕ್ ಟವಲ್ ನೀರೆಲ್ಲ ಬೇಗ ಡ್ರೈ ಮಾಡ್ತಾವೆ ಕಾಣಿ ಕಾಣಿ. ಎಲ್ಲ ಲಿಕ್ವಿಡ್ ಒಳಗಡೆ ಇದೆ. ಸೊ ನಮ್ಗೆ ಯಾವಾಗ ಬೇಡ ಅವಾಗ ತಗೊಳ್ಳಿ. ನಾರ್ಮಲ್ ಆಗಿ ಎಲ್ಲ ಲಿಕ್ವಿಡ್ ಇದು. ಎಲ್ಲ ಲಿಕ್ವಿಡ್ ಇದಾದ್ಮೇಲೆ ಮನೆಯದ್ದು LED, LCD, ಲ್ಯಾಪ್ಟಾಪ್ ಸ್ಕ್ರೀನು, ಕಾರು, ಕಲರ್ಸ್ ಎಲ್ಲ ಕ್ಲೀನ್ ಮಾಡಿ. ಈಗ ನಾವು ಗಾಡಿಗಳನ್ನ ಹೊರಗಿಟ್ಟಾಗ ಧೂಳಾಗುತ್ತೆ. ಬೇರೆ ಬಟ್ಟೆಯಿಂದ ಹೊರಸಿದ್ರೆ ಸ್ಕ್ರಾಚು, ಸ್ಟೇನು, ಮಾರ್ಕೆಲಾಗುತ್ತೆ, ನೀರು ಕೆಳಗಲಾಗುತ್ತೆ. ಈ ಬಟ್ಟೆಲಾಗಲ್ಲ. ಅದೇ ರೀತಿ ನಾವು ನಾರ್ಮಲ್ ಸ್ನಾನ ಮಾಡ್ತೀವಲ್ಲ, ಕಂಪ್ಲೀಟ್ ಬಾಡಿ ಎಲ್ಲ ವೆಟ್ ಆಯಿತು. ಮ್ಯಾಜಿಕ್ ತೊಳಿ 1 ಸೆಕೆಂಡಲ್ಲಿ ಹೇರ್ ಡ್ರೈ, ಸ್ಕಿನ್ ಡ್ರೈ, ಬಾಯ್ ಡ್ರೈ. ಅಡುಗೆ ಮಾಡ್ತೀವಿ, ಕಿಚನ್ ಮೇಲೆ ಎಣ್ಣೆ ಬೀಳುತ್ತೆ, ಆಯಿಲ್ ಹಚ್ತೀವಿ. ಸೊ ಮ್ಯಾಜಿಕ್ ಟೌಲ್ ತೊಗೊಂಡ್ರೆ ಎಣ್ಣೆ ಮತ್ತು ಎಣ್ಣೆ ಆಯಿಲ್ ಎಲ್ಲವನ್ನ ಏರ್ಕೊಡುತ್ತೆ. ಸೊ ಒಂದು ಬಟ್ಟೆ 1 ವರ್ಷ ಯೂಸ್ ಮಾಡ್ತೀವಿ. ಹಾಳಾಗಲ್ಲ, ಏನಾಗಲ್ಲ. ಪ್ಯೂರ್ಲಿ ಮೈಕ್ರೋಫೈಬರ್. ಎಷ್ಟು? 100 ರೂಪಾಯಿ. 100 ರುಪೀಸ್. ಮತ್ತು ನೋವು ಇದ್ದವರಿಗೆಲ್ಲ ಮಸಾಜ್ ಮಾಡೋ ಐಟಮ್ ಅಲ್ಲಿ ಇತ್ತು ಮಾರ್ರೆ. ಕಾಣಿ ಎಲ್ಲ ಡೆಮೋ ಹೇಳ್ತಿದ್ರು ಮಸಾಜ್ ಮಾಡೋ ಐಟಮ್ ಬಗ್ಗೆ. ಯಾವುದೇ ಕೊಡಂಗಿಲ್ಲ. ನೀವು ಆರಾಮ್ಸೆ ಕೆಲಸ ಮುಗಿಸ್ಕೊಂಡು ನಿಮಗೆ ಕೈ ಕಾಲು ಹೋಗ ಏನಾದ್ರು ಆದರೆ ಆರಾಮ್ಸೆ ಆಗಿ ಯೂಸ್ ಮಾಡ್ಬೋದು. ಈ ಥರ ನಿಮಗೆ ಫೀಲ್ ಖುಷಿ ಕೊಡುತ್ತೆ. ನಿಮಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಕೈ ಕಾಲು ನೋವೆಲ್ಲ ಆಗಿರುತ್ತಲ್ಲ, ಆರಾಮ್ಸೆ ನಿದ್ದೆ ಬರುತ್ತೆ. ಹಾಗಾಗಿ ಎಲ್ಲ ಹಿಂದೆ ಕಾಲಿನ ಹಿಂದೆ ಭುಜನ್ನು ಇಲ್ಲಿಗೆ ಮಾಡ್ಬೋದು, ಮತ್ತೆ ಇಲ್ಲಿಗೆ ಬೆನ್ನಿಗೆ ಮಾಡ್ಬೋದು, ಮತ್ತೆ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲ ಕಡೆ ಕೂಡ ಮಾಡ್ಬೋದು, ಎಲ್ಲ ಕಡೆ ಮಸಾಜ್ ಮಾಡ್ಬೋದು, ಆರಾಮ್ಸೆ ಮಸಾಜ್ ಮಾಡ್ಬೋದು. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮಗೆ ಕೈ ನೋವು, ಗಂಟು ನೋವು, ಯಾವ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಷ್ಟಿರುತ್ತೆ? ಇದು 250 ಸರ್. ಆದರೆ ಈಗ ನಾವು ಹೋಲ್ಸೇಲ್ 200 ಅಷ್ಟೇ ಇರೋದು, ಸ್ಟಾಕ್ ಇಲ್ಲ. ನಿಮಗೆ ಖಾಲಿ ಕೈ ಮಾತ್ರ ಅಲ್ಲ, ಭುಜ ಕೂಡ ಮಾಡ್ಬೋದು, ಕಾಲು ಕೂಡ ಮಾಡ್ಬೋದು. ನೋಡಿ ಬೆರಳಲ್ಲಿ ನೀವು ಕೆಲಸ ಮಾಡುವಾಗೆಲ್ಲ ಟ್ವಿಸ್ಟ್ ಆಗಿರುತ್ತಲ್ಲ ಬೆರಳೆಲ್ಲ, ಅದೆಲ್ಲ ಟ್ವಿಸ್ಟ್ ಆಗುವಾಗ ಆರಾಮ್ಸೆ ಸೆಲ್ ಇಲ್ಲ ಇದೆ, ಕರೆಂಟ್ ಸೆಲ್ ಏನಿಲ್ಲ. ಮ್ಯಾನುವಲ್ ಅಂತ ಹೇಳಿದ್ರೆ ಖಾಲಿ ಯಾವುದೇ ಇಲ್ಲದೆ ಯೂಸ್ ಮಾಡೋದು. ಖಾಲಿ ಕೈಯಲ್ಲಿ ಹಾಳಾಗಲಿಕ್ಕಿಲ್ಲ, ಇದೆಲ್ಲ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಹಾಗೆ ನೋಡಿ ಇದೇ ರೀತಿ ಯಾವುದೇ ಕೈ ಟ್ವಿಸ್ಟ್ ಆಗಿರಲಿ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿರಲಿ, ಕೈ ನೋವು ಬಂದಿರಲಿ, ಯಾವುದಾದ್ರೂ ಕ್ಲಿಯರ್ ಆಗುತ್ತೆ. ಇದು ಮಾತ್ರ ಅಲ್ಲ, ಭುಜ ಕೂಡ ಯೂಸ್ ಮಾಡ್ಬೋದು, ಮುಖಕ್ಕೆ ಕೂಡ ಆಗುತ್ತೆ, ಕೈಗೆ ಕೂಡ ಆಗುತ್ತೆ, ಕಾಲು ಹಿಂದ್ಗಡೆ ಕಾಲಿಗೆ ಆಗುತ್ತೆ, ಮತ್ತೆ ಬೆನ್ನಿಗೆ ಕೂಡ ಆಗುತ್ತೆ. ಆರಾಮ್ಸೆ ಯೂಸ್ ಮಾಡ್ಬೋದು. ಓಯ್ ಮತ್ತು ಗೋಲಿ ಸೋಡ ಎಲ್ಲ ಬಂದಿದೆ. ಕಲರ್ ಇತ್ತಪ್ಪ, ಎಲ್ಲ ಕಲರ್ ಗೋಲಿ ಸೋಡ ಇತ್ತೆ. ಎಷ್ಟು ಆಗೈತೆ ಕಾಣಿ ಮಾರ. ಮುಂಚೆ ಎಲ್ಲ ಕುಡಿತಿದ್ರಿ, ಈಗ ಬಂದಿತ್ತು ಮಾರ ಇಲ್ಲಿ. ಏದು ಉಪ್ಪ ಹೋಗಿಲ್ಲ ಅಂದ್ರೆ ಮುರಿಂದನ ಹಾಕಿ ಸ್ವಲ್ಪ ಅದೇ ಕಟ್ಟನ್ನು ಒಂದು ಡ್ರಾಪ್ ಹಾಕ್ಬಿಟ್ಟು ಹಾಕಿ. ಬಾಳೆಕೆರೆ, ಎಳ್ಳಿಕೆರೆ, ಪೆನ್ನಿನಕೆರೆ, ಎರಡೆ ಬ್ಲೇಡು ಇಂಥವೆಲ್ಲ ತೆಗಿಬೋದು ಮೇಡಮ್. ಮತ್ತು ನೀವು ಎಷ್ಟೇ ದಿವಸ ಹಿಡಿದು ಎಕ್ಸ್ಪ್ರೇ ಆಗಲ್ಲ, ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ಗ್ಲಾಸು, ಟೈಲ್ಸು, ಸಬ್ಸಿಡಿ ಲೆದರು, ಮಕ್ಕಳು ಗೋಡೆ ಮೇಲೆ ಇಟ್ಟಿರು ರಿಮೂವ್ ಮಾಡ್ಬೋದು. ಮತ್ತು ಏನಾದರೂ ವೈಟ್ ಬಟ್ಟೆಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಕಲರ್ ಬಟ್ಟೆಗೆ ಹಾಕ್ತೀವಿ ಅಂದರೆ ನೀವು ಕಾಲರ್ ಹಿಂದಗಡೆ ಬ್ಯಾಂಡ್ ಒಂದು ಡ್ರಾಪಾಗಿ ಚೆಕ್ ಮಾಡಬೇಕು. ಬಣ್ಣ ಶೇಡ್ ಆಯಿತು ಅಂದ್ರೆ ಹಾಕ್ತಾರೆ, ಬಣ್ಣ ಶೇಡ್ ಆಯಿತು ಅಂದ್ರೆ ಅಪ್ಲೈ ಮಾಡ್ಬೋದು. ಈಗ ಕಲರ್ ಬಟ್ಟೆಯಲ್ಲಿ ಯಾವ ಬಣ್ಣ ಶೇಡ್ ಆಯಿತು ಅಂತ ಹೇಳಲಿಕ್ಕೆ ಬರಲ್ಲ, ಚೆಕ್ ಮಾಡಿ ಹಾಕ್ತಾರೆ. ಯಾವ ಫಿಶ್? ಫಿಶ್ ರೆಡಿ ಇಲ್ಲ ಇನ್ನು. ಫಿಶ್ ಓಯ್ ಮತ್ತು ಯಾರ ಮನೆಗಾದರೂ ಗ್ಯಾಸ್ ಪೈಪ್ ಡ್ಯಾಮೇಜ್ ಮತ್ತು ಲೀಕೇಜ್ ಇದ್ದರೆ, ಬೆಂಕಿ ಬಂದಿದ್ದರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಿದ್ರು ಕಾಣಿ. ಒಂದು ಐಟಮ್ ಬಂದಿತ್ತು, ಭಾಳ ಒಳ್ಳೆಯದು ಮಾರೋದು. ಅದು ಹಾಕಿದ್ರೆ ಎಂಥದ್ದು ಹೋಗ್ತಿಲ್ಲ ಅಂತ, ಪ್ರಾಬ್ಲಮ್ ಇರೋದಿಲ್ಲ ಅಂತ ಕಾಣಿ. ಈಗ ರೆಗ್ಯುಲೇಟರ್ ಆನ್ ಡಿವೈಸ್ ಬಂದಿದೆ, ಸ್ಟಾಪ್ ಆಗಿದೆ. ನಾವು ಬಂದಿಲ್ಲ ಅಂತ ರೆಗ್ಯುಲೇಟರ್ ಆನ್ ಸ್ಟವ್ ಬಂದಿದ್ದು ಬೆಂಕಿ ಇರ್ತಲ್ಲ, ಇಲ್ಲಿ ಸಪ್ಲೈ ಕೊಡಬೇಕಾದ್ರೆ ಮತ್ತೆ ಇದನ್ನು 2 ಸಲ ಬೇಕು. ಏನಲ್ಲ ಸೆಕೆಂಡ್ ಚೇಂಜ್ ಮಾಡಿದಾಗ ಮಾಡ್ತೀವಿ. ಎಷ್ಟು ಇಲ್ಲ ಕೊಡಬೇಕಂತ
ಆನ್ ಇರೋಕ್ಕೆ ಪೈಪ್ ತಟ್ಟಿದ್ರೆ ಬ್ಲಾಸ್ಟಿಂಗ್ಸ್ ಆಗುತ್ತಲ್ಲ, ಆನ್ ಇರೋಕ್ಕೆ ಪೈಪ್ ತಟ್ಟಿದ್ರೆ ಆಟೋಮೆಟಿಕಲಿ ಆಫ್ ಆಗುತ್ತೆ. ಪಿನ್ ಕೋಡ್ ಗೆ ಸಪೋಸ್ ನೀವು ಆನ್ ಆಯಿತು ಬೈ ಮಿಸ್ಟೇಕಲ್ಲಿ ಮಕ್ಕಳನ್ನ ಪುಷ್ ಮಾಡಿದ್ರೆ ಎಷ್ಟು ಪುಷ್ ಮಾಡ್ತಾರೆ ಅಷ್ಟು ಮಾತ್ರ ಬ್ಯಾಕ್ ಫೈರ್ ಆಗಲ್ಲ, ಬ್ಲಾಸ್ಟಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆನ್ ಇರಾಗ ಎಲ್ಲಿ ಲೀಕೇಜ್ ಆಗ್ಬೋದು, ಸ್ಟವ್ ಒಳಗೆ ಲೀಕೇಜ್, ಎಲ್ಲಿ ಲೀಕೇಜ್ ಆದರೆ ಬ್ಲಾಸ್ಟಿಂಗ್ಸ್ ಆಗುತ್ತಲ್ಲ, ಆನ್ ಇರಾಗ ಎಲ್ಲಿ ಏನಾದರೂ ಲೀಕೇಜ್ ಆಯ್ತು ಅಂದರೆ ಆಟೋಮೆಟಿಕಲಿ ಸಪ್ಲೈ ಇದೆ. ಇಲ್ಲಿ ಆನ್ ಇತ್ತು, ಸಪೋಸ್ ಇಲ್ಲಿ ಆನ್ ಇರೋ ಎಲ್ಲಿ ಲೀಕೇಜ್ ಆದರೆ ಬ್ಲಾಸ್ಟಿಂಗ್ಸ್ ಆಗುತ್ತೆ, ಆನ್ ಇರೋ ಎಲ್ಲಿ ಸ್ಪಾರ್ಕ್ ಆಯಿತು ಇಷ್ಟೇ ಬರುತ್ತೆ. ಆಫ್ ಮಾಡಿ ಟೈಮ್ ಬರುತ್ತೆ, ಆಫ್ ಮಾಡಿ ಇದೇ ಥರ ಒಂದು ಪೈಪ್ ಮೆಲ್ಟ್ ಆಗ್ತಾ ಹೋಗುತ್ತೆ. ಪೈಪ್ ಮೆಲ್ಟ್ ಆಗಿ ಕಟ್ಟಾಗಿ ಹೋದ ಮೇಲೆ ಸಿಲಿಂಡರ್ ಇರ್ತಾರೆ ಸರ್, ಎಷ್ಟು ಗ್ಯಾಸ್ ಗೊತ್ತಾಗಲ್ಲ. ಹಾಂ ಎಷ್ಟು ಅಮೌಂಟ್ ಎಷ್ಟು ಅದು? ಒಂದಿದ್ರೆ ಮೇಲೆ ತನಕ ಬರುತ್ತೆ, ಖಾಲಿ ಇದ್ರೆ ಡೌನ್ ಬರುತ್ತೆ. ಹಾಂ ಎಕ್ಸಾಕ್ಟ್ ಗ್ಯಾಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸಪೋಸ್ ಕಮ್ಮಿ ಕೊಟ್ಟರು 500 ಬರುತ್ತೆ, ಎಷ್ಟು ಗ್ಯಾಸ್ ಉಂಟು ಅಂತ ಗೊತ್ತಾಗುತ್ತೆ. ಖಾಲಿ ಇದ್ರೆ ಡೌನ್ ಬರುತ್ತೆ. ನೆಕ್ಸ್ಟ್ ಮೈನ್ ಆಕ್ಸಿಡೆಂಟು ಹಾಲು, ಈ ಥರ ನಿಮ್ಮಲ್ಲಿ ಡ್ರಾಪ್ ಆಗುತ್ತೆ, ಗಾಡಿಗೆ ಡ್ರಾಪ್ ಆಗುತ್ತೆ. ಮೇನ್ ಹಾಲು, ಮನೇಲಿ ನೀವು ಹಾಲು ಇಟ್ರಿ, ಮನೇಲಿ ಎಷ್ಟು ಹಾಲು ಇಟ್ಟರು ನೀವೇನು ಕಾಲ್ ಮಾಡಿದ್ರಿ, ನೆಟ್ವರ್ಕ್ ಸಿಗಂತ ಮನೇಲಿ ಹಾಕಿ ಬಂದು 10 ನಿಮಿಷ ಮಾತಾಡಿದ್ರೆ ಹಾಲು ಇಟ್ಟು ಬೆಂಕಿ ಇರುತ್ತೆ, ಗ್ಯಾಸ್ ಬರ್ತಾ ಇರ್ತಲ್ಲ, ಒಂದು ಸೆಕೆಂಡ್ ಬಿಟ್ಟು ಬರ್ತಂತ ಗ್ಯಾಸ್ ಬಂದಿದೆ ಬೆಂಕಿ ಬಂದಿದೆ 13.5% ಮಾತ್ರ ಬರುತ್ತೆ. ಸಪೋಸ್ ಗ್ಯಾಸ್ ಬಂದಿದೆ ದಿನ ಅಲ್ಲ ಒಂದು ವಾರ ಎಲ್ಲ ತಿಂಗಳು ಬಿಟ್ಟು ಆನ್ ಇರೋ ರೆಗ್ಯುಲೇಟರಿ ಮಾಡೋದು ಸೋಪ್ಗಳಿದೆ, ಗ್ಯಾಸ್ಟ್ರಿಕ್ಕಿಗೆ ಕಷಾಯದ ಪೌಡರ್, ಕಿಡ್ನಿ ಸ್ಟೋನ್ಗೆ ಕಷಾಯದ ಪೌಡರ್, ಶುಗರಿಗೆ ಮತ್ತೊಂದು, ಬೆಂಕಿ ಮುಟ್ಟಿದ್ದಕ್ಕೆ ಗಾಯಕ್ಕೆ ಸುಟ್ಟ ಗಾಯಕ್ಕೆ ಮತ್ತೊಂದು ಎಣ್ಣೆ, ಮತ್ತೆ ಲಿಪ್ ಬಾಮ್, ಜೇನುಮೇಣ ತೆಂಗಿನೆಣ್ಣೆ ಹಾಕಿದ ಲಿಪ್ ಬಾಮ್. ಅದರಲ್ಲಿ 2 ಟಿಂಟೆಡ್ ಇಲ್ಲ, ಪ್ಲೇನ್ ಇದು ಸ್ವಲ್ಪ ಟಿಂಟೆಡ್ ಕಲರ್ ಬರ್ತದೆ ಅದರಲ್ಲಿ. ಇದು ಕಾಲು ಹೊಡೆಯುವುದಕ್ಕೆ ಜೇನುಮೇಣ ತೆಂಗಿನೆಣ್ಣೆ, ಕೆಲವು ಮರದ ಕೆತ್ತೆ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಭಾರಿ ಒಳ್ಳೆ ರಿಸಲ್ಟ್ ಉಂಟು. ಮಾದಿಕ ಬಾಮ್ ಹೇಳಿ 3 ರಿಂದ 4 ದಿನದ ಒಳಗಡೆ ರಿಸಲ್ಟ್. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಮ್ಮೆ ಹಚ್ಚಿದ್ದು ಸಾಕಾಗುತ್ತೆ. ಮತ್ತೆ ನೀಲಗಿರಿ ಎಣ್ಣೆ ಉಂಟು, ಶೀತ ತಲೆನೋವು ಮತ್ತೆ ಈ ಮೈಕೈ ನೋವಿಗೆಲ್ಲ ಆಗ್ತದೆ. ಇದು ನಮ್ಮ ಮಸ್ಕ್ಯುಲರ್ ಪೇನ್ ಹೇಳ್ತೇವಲ್ಲ ಅದಕ್ಕೆಲ್ಲ ಒಳ್ಳೆ ರಿಸಲ್ಟ್. ಜೇನುಂಟು ಬೇಕಾದ್ರೆ. ಎಷ್ಟು ಅಮೌಂಟ್? ಅಮೌಂಟ್ ಎಷ್ಟು? ದುಡ್ಡು ಎಷ್ಟು ದುಡ್ಡು? ಹೌದು, 150, 170. ಇದೆಲ್ಲ ಮರದಾಗ ಮಾಡಿದ ಐಟಮ್ ಅಮ್ರಿ, ಭಾರಿ ಲೈಕ್ ಇತ್ಕಣಿ, ಎಲ್ಲ ಮರದಂಗೆ ಮಾಡ್ದು ಪೂರ ಎಲ್ಲ ತುಂಬ ಎಲ್ಲ ತಗೊಂತಿದ್ರು. ನೀವು ಎಲ್ಲ ಪುರ್ಸೊತ್ತಿದ್ದು ಬಂದು ತಗೋಯ್ತು ಬ್ರಹ್ಮವ್ರು ಬನ್ನಿ ಆಯ್ತಾ. ಓ ಇದು ಪೂರ ಹಲಸಿಂದ ಅಲ್ಲ? ಹಾಂ ಹೌದಾ? ಮತ್ತು ಮಾತ್ರ ಹಲಸಿನಲ್ಲಿ ಬಗೆ ಬಗೆ ತಿಂಡಿ ಎಲ್ಲ ಮಾಡ್ತಿದ್ರಿ, ಕಾಯಿ ಹೋಳಿಗೆ ಎಲ್ಲ ಇತ್ತು ಮಾರ್ರೆ, ಒಳ್ಳೆ ಲಾಯ್ಕಿತ್ತೆ ಕಣಿ. ಎಲ್ಲ ಬಗೆಯ ತಿಂಡಿ ಮಾಡ್ತಿದ್ರು ಹಲಸಿನಿಂದ, ಹಲಸಿನ ತಿಂಡಿ, ಮಾವಿನ ಹಣ್ಣಿನ ತಿಂಡಿ ಎಲ್ಲ ಮಾಡ್ತಿದ್ರು ಮಾರ್ರೆ. ಇದು ಕಾಯಿ ಹೋಳಿಗೆ ಹಲಸಿನಾಗತ್ತೆ. ಈಗ ಇದು ಮ್ಯಾಂಗೋ ಈಗ ಮಾಡಿದ್ದು ನೀರು ದೊಡ್ಡ ಕೈಯಲ್ಲಿ Very simple idea. Project, chart, card, fitting, printing, drawings, structural, project file, project board, resumes, all types. So compulsory we are giving blower, skater and characters, everything is inside. How to instruction backside everything. 100 rupees set. ಕಣಿ ಕುಂದಾಪುರ ಸ್ಪೆಷಲ್ ಹೋಟೆಲ್ ಬಂದಿತ್ತು, ಎಲ್ಲ ಬಗೆ ಬಗೆ ತಿಂಡಿಯಲ್ಲಿ ಇತ್ತು ಮಾರ್ರೆ, ತುಂಬ ಜನ ತಗೊಂತಿದ್ರಿ ಕಣಿ. ಯಾವ ಕಡುಬು ಮತ್ತು ಗೋಲಿ ಬಜೆ, ಪೋಡಿ ಎಲ್ಲ ತಿಂಡಿ ಇತ್ತು ಮಾರ್ರೆ ಕಣಿ, ಎಲ್ಲ ತಗೊತಿದ್ರಿ ಕಣಿ, ತುಂಬ ತಿಂಡಿ ಎಲ್ಲ ಬಂತು. ನೀವು ಒಂದ್ಗಳು ಬನ್ನಿ ಮಾರ್ರೆ ಅಕ್ಕ. ಇಲ್ಲಿ ಕಣಿ ಪುತ್ತೂರಿನ ಅದ್ಭುತ ಹಲಸಂಬ್ರಿ ಮಾರ್ರೆ, 1 ವರ್ಷದಲ್ಲಿ ಫಲ ಕೊಡುತ್ತಂಬ್ರಿ ಹಲಸಿನ ಗಿಡ ಕಣಿ. ಯಾರಾದರೂ ಬೇಕಾದ್ರೂ ಬಂದು ತಗೊಂಡೋಯ್ನಿ ಮಾರ್ರೆ, ನೋಡಿ ಹೆಂಗೆ 2 ಸಿಗ್ತಲ್ಲ ಕಣಿ, ಎಲ್ಲ ತಗೊತಿದ್ರಿ. ಒಂದು 4 ವರ್ಷ, ಒಂದು 4 ವರ್ಷ, ಒಂದು 1.5 ವರ್ಷ, ಒಂದು 1.5 ವರ್ಷ. ಓಯ್ ಮತ್ತೆ ನ್ಯಾಚುರಲ್ ಐಸ್ ಕ್ರೀಮ್ ಎಲ್ಲ ಬಂದಿತ್ತು ಮಾರ್ರೆ, ಭಾರಿ ಲೈಕ್ ಇತ್ತು ಮಾರ್ರೆ. ನಾವು ತಿಂದಿತ್ತೆ, ಒಳ್ಳೆ ಲೈಕ್ ಇತ್ತು, ಅಡ್ಡಿಲ್ಲ. ಮಕ್ಕಳಿಗೆ ಕರ್ಕೊ ಬಂದಿದ್ದು ತಿನ್ಲಕ್ಕೆ ಬನ್ನಿ, ಒಂದ್ಗಳಿಗೆ ಬಂದು ಹೋಯ್ನಿ.
ವಾಯ್ ಮತ್ತು ನೋವಿಗೆಲ್ಲ ಬಗೆ ಬಗೆ ಎಣ್ಣೆ ಎಲ್ಲ ಬೈಂತಿ ಎಲ್ಲ ಮೈಕೆ ನೋವು ಮರು ಕೈಕಾಲು ಗಂಟು ನೋವಿಗೆ ಎಲ್ಲ ನೋವಿಗೆ ಎಣ್ಣೆ ಎಲ್ಲ ಇತ್ತು ಮಾರ್ರೆ. ಯಾಕಂದ್ರೆ ಎಲ್ಲ ತಗೊತಿದ್ರಿ. ಇಲ್ಲಿ ಕಾಣಿ ಇವ್ರು ಚಿಕ್ಕಮಗಳೂರಿಂದ ಬಂದಂದ್ರಿ. ಖಾರ ಪುಡಿ, ಮಸಾಲೆ ಪುಡಿ, ಸಾಂಬಾರು ಪುಡಿ ಎಲ್ಲ ಒಳ್ಳೆ ಬಾರ ಲೈಕಿತ್ತು ಮಾರ್ರೆ. ಫೈನ್ ಇದ್ರೆ ಕೂಡ ಕಂಟ್ರೋಲ್ ಮಾಡೋದು ಅಷ್ಟು ಬೆನಿಫಿಟ್ ಇದೆ. ಇದು ಪ್ಯೂರ್ ಅಲಗ್ ಬೇರೆ ಕಲರು ಬಣ್ಣ ಸ್ಮೆಲ್ ಇರುತ್ತೆ. ಕೈಗೆ ಹಾಕಿ ರಬ್ ಮಾಡಿ ನೋಡಿ ಚಂದ ನೈಟ್ ಮಲಗುವಾಗ ಬೇಸಿಗೆ ಅಪ್ಲೈ ಮಾಡಿ ಮಾರ್ನಿಂಗ್ ಕೋಲ್ಡ್ ವಾಟರ್ ಫೇಸ್ ಮಾಡಿ ಪಿಂಪಲ್ಸಿಗೆ ರಿಂಕಲ್ಸಿಗೆ ಡಾರ್ಕ್ ಸರ್ಕಲ್ಸ್ ಆಯಿಲಿ ಸ್ಕಿನ್ ಒಳ್ಳೆಯದು. ಓ ಇಲ್ಲಿ ಕಾಣಿ ಇದು ಬೊಂಡೆಲ್ಲ ಒಟ್ಟಿ ಮಾಡೊಂದು ಐಟಮ್ ಅಂಬ್ರು ಮಾರು ಲಾಯ್ಕಿತ್ತು ಮಿಷಿನ್ ಬರೀ 100 ರೂಪಾಯಿ ಅಷ್ಟೇ ಮಾರು. ಕತ್ತಿ ಇತ್ತು ಬೇಕಂದಿಲ್ಲ ಅದರಲ್ಲೇ ಒಟ್ಟಿ ಮಾಡ್ತಾರೆ ಅಲ್ಲಿ ಕಣಿ ಮಾಡ್ತಿದ್ರು ಕಣಿ ಅವರು. ಬೇಕು ತಗೊಂಬ ಹಾಂ ತುಂಬ ಈಸಿ. ಬಿಸಿಲು ಜಾಸ್ತಿ ಈಗ ಐಸ್ ಕ್ರೀಮ್ ಎಲ್ಲ ಹಾಕೊಂಡು ನೋಡೋದು ತುಂಬ ಹೋಗ್ತೀವಿ ಅದು ಹೇಳೋದಲ್ಲ ಅಲ್ಲ ಅದೆಷ್ಟು ಉಜ್ಜಿ ನೀರು ಒಂದು 50 ml ಹಾಕು. ಚೆಲ್ಲೋದಿಲ್ಲ ಈಚೆಯಿಂದ ಬೇಕಾದ್ರೆ ಎಣ್ಣೆ ನೀವು ತೆಗಿಬೇಕಾದ್ರೆ ಹೀಗೆ ತೆಗಿಬೋದು. ಬತ್ತಿ ಇದರಲ್ಲೇ ಹಾಕಿ, ಬತ್ತಿ ಇಲ್ಲೇ ಹಾಕಿ, ಬತ್ತಿ ಎಣ್ಣೆಗೆ ಮುಳಿಸಿ ಬತ್ತಿ ಹಾಕಿ ಇಲ್ಲೇ ದೀಪ ಹಚ್ಚಿ. ವಾಯ್ ಬ್ರಹ್ಮವ್ರ ಹತ್ರ ಇದ್ದಾರೆಲ್ಲ ಬಂದು ಹೋಯ್ನೆ ಒಂದ್ಗಳಿಗೆ. ಇವತ್ತು ಮೇ 31 ಮತ್ತು ಜೂನ್ 1 ಮತ್ತು ಜೂನ್ 2 ಎಲ್ಲ ಬನ್ನಿ. ಶನಿವಾರ ಆಯ್ತವ್ರು ಬರ್ತಾರೆ ಜೂನ್ 1, 2 ಭಾರಿ ಅಡ್ಡಿಲಿ ಯಾವ್ಯಾವ ಗಿಡ ಬೇಕಾರಿತ್ತು. ಹಲಸಿ ಹಣ್ಣು ಗಿಡ ಇತ್ತು ಎಲ್ಲ ಇತ್ತು ಮಾರು. ತಂದ್ಕೊಯ್ನಿ ಒಂದ್ಗಳಿಗೆ ಅಕ್ಕ. ಮತ್ತು ನಮಗೆ ಇವತ್ತಿನ ವೀಡಿಯೋ ಮುಗಿಸ್ತಿತ್ತು. ಎಲ್ಲ ಶೇರ್ ಮಾಡಿ ಅಕ್ಕ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ.